ನಂಬರು ಪಾಸ್ವರ್ಡ್ ಎಂಟ್ರಿ ಮಾಡಿ ಸೈನ್ ಇನ್ ಪ್ರೆಸ್ ಮಾಡಿದ್ಮೇಲೆ ಮೊಬೈಲ್ಗೆ ಒಂದು OTP ಬರುತ್ತೆ. OTP ವೆರಿಫೈ ಆದಮೇಲೆ ಹೋಮ್ ಪೇಜ್ಗೆ ರಿಡಕ್ಟ್ ಆಗುತ್ತೆ. ಆನ್ಲೈನ್ ಸರ್ವಿಸಸಲ್ಲಿ ಕ್ಲೈಮ್ ಫಾರ್ಮ್ 31/19/10 ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಾದಮೇಲೆ ಇದರ ಡೀಟೇಲ್ಸ್ ಫೆಚ್ ಆಗುತ್ತೆ. ಅಲ್ಲಿ ಅಕೌಂಟ್ ನಂಬರ್ ಎಂಟ್ರಿ ಮಾಡಬೇಕಾಗುತ್ತೆ. ನಾನು ಬ್ಲರ್ ಮಾಡಿದ್ದೀನಿ. ನಿಮ್ಮ ಅಕೌಂಟ್ ನಂಬರ್ ಎಂಟ್ರಿ ಮಾಡಿ ವೆರಿಫೈ ಅಂತ ಪ್ರೆಸ್ ಮಾಡಿದ್ಮೇಲೆ ಅಕೌಂಟ್ ನಂಬರ್ UNಲ್ಲಿರೋದಕ್ಕೂ ನೀವು ಎಂಟ್ರಿ ಮಾಡೋದಕ್ಕೂ ಮ್ಯಾಚ್ ಆದರೆ ವೆರಿಫೈ ಆಗಿ ನೆಕ್ಸ್ಟ್ ಪೇಜ್ಗೆ ಹೋಗುತ್ತೆ. ಇದು PF ಅಡ್ವಾನ್ಸ್ ಕ್ಲೈಮ್ ಮಾಡ್ತಿರೋದು ನಾನು, ಫುಲ್ ಕ್ಲೈಮ್ ಅಲ್ಲ. ಇಷ್ಟು ನೋಡಿ, ಈ ಥರ ವೆರಿಫೈ ಆಗಿ ಅಕೌಂಟ್ ನಂಬರ್ ವೆರಿಫೈ ಆಗಿ ಮ್ಯಾಚ್ ಆದರೆ ಮಾತ್ರ ಓಪನ್ ಆಗುತ್ತೆ. ಸೊ ಇದ್ರ ಡೀಟೇಲ್ಸ್ ಬಂದಾದಮೇಲೆ ನಿಮ್ಮ ಐ ವಾಂಟ್ ಟು ಅಪ್ಲೈ ಫಾರ್ ಅಂತ ಇರುತ್ತೆ. ಅದು ಬಂದು ಫಾರಲ್ಲಿ PF ಅಡ್ವಾನ್ಸ್ ಅಂತ ಇರುತ್ತೆ. ಸೆಲೆಕ್ಟ್ ಸರ್ವಿಸ್ ಬಂದು ನಿಮ್ಮ ಎಂಪ್ಲಾಯರ್ನ ಸೆಲೆಕ್ಟ್ ಮಾಡಬೇಕು. ಪರ್ಪಸ್ಸು ಸುಮಾರು ರೀಸನ್ಸ್ ಇರುತ್ತೆ. ಅಲ್ಲಿ ನಿಮಗೆ ಯಾವುದು ಸೂಟ್ ಆಗುತ್ತೋ ಆ ರೀಸನ್ ಹಾಕ್ಕೊಳ್ಳಿ. ಆಮೇಲೆ ನಿಮ್ಮ ಅಮೌಂಟು ನಿಮಗೆ ಎಷ್ಟು ಅಡ್ವಾನ್ಸ್ ಬೇಕೋ ಅಷ್ಟು ಅಮೌಂಟನ್ನ ಟೈಪ್ ಮಾಡಿ ಅಲ್ಲಿ. ನೆಕ್ಸ್ಟ್ ಬಂದು ನಿಮ್ಮ ಅಡ್ರೆಸ್ಸು, ಪ್ರೆಸೆಂಟ್ ಅಡ್ರೆಸ್ನ ಎಂಪ್ಲಾಯರ್ ಅಡ್ರೆಸ್ ಕಾಲಮ್ಸ್ ಇದೆ ಸುಮಾರು, ಅದರಲ್ಲಿ ಸೆಲೆಕ್ಟ್ ಮಾಡಿ ಯಾವುದು ನಿಮ್ಮ ಅಡ್ರೆಸ್ ನೀವು ರಿಸೈಡ್ ಆಗಿರ್ತೀರೋ ಆ ಅಡ್ರೆಸ್ನ ಟೈಪ್ ಮಾಡಿ. ಆ ಅಡ್ರೆಸ್ಸೆಲ್ಲ ಟೈಪ್ ಮಾಡಾದಮೇಲೆ ನೆಕ್ಸ್ಟ್ ನಿಮ್ಮ ಪಾಸ್ಬುಕ್ಕು ಒಂದು ಸ್ಕ್ಯಾನ್ ಕಾಪಿನ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಅದನ್ನು ನಾನು ಫುಲ್ ಬ್ಲರ್ ಮಾಡಿದ್ದೀನಿ. ನೀವು ಯಾವ ಫೋಲ್ಡರ್ ಸ್ಕ್ಯಾನ್ ಮಾಡಿ ಸೇವ್ ಮಾಡಿರ್ತೀರೋ ಆ ಫೋಲ್ಡರಿಂದ ಒಂದು ಪಾಸ್ಬುಕ್ ಫೋಟೋನ ಅಪ್ಲೋಡ್ ಮಾಡಿ. ಅದು JPG ಫಾರ್ಮ್ಯಾಟಲ್ಲಿರಲಿ. ನಾನು ಬ್ಲರ್ ಮಾಡಿದ್ದೀನಿ. ಫೋಟೋ ಸೆಲೆಕ್ಟ್ ಮಾಡೋದು, ಜಸ್ಟ್ ನಿಮ್ಮ ಪಾಸ್ಬುಕ್ ಅಥವಾ ಚೆಕ್ ಅಂದರೆ ಸ್ಕ್ಯಾನ್ ಕಾಪಿ ಅಪ್ಲೋಡ್ ಮಾಡಬೇಕು. ಈ ಥರ ಸೆಲೆಕ್ಟ್ ಮಾಡಿ. ಸೊ ನಿಮಗೆ ಅಪ್ಲೋಡ್ ಮಾಡಿದ ತಕ್ಷಣ ನೆಕ್ಸ್ಟ್ ಸ್ಟೆಪ್ ಬಂದು ಚೆಕ್ ಬಾಕ್ಸ್ ಮೇಲೆ ರೈಟ್ ಮಾರ್ಕ್ ಕ್ಲಿಕ್ ಮಾಡಿ ಗೆಟ್ ಆಧಾರ್ OTP ಅಂತ ಹೊಡಿಬೇಕು. ನಿಮ್ಮ ಆಧಾರ್ ಕಾರ್ಡ್ಗೆ ಫೋನ್ ನಂಬರ್ ಲಿಂಕ್ ಆಗಿರುತ್ತಲ್ಲ ಆ ನಂಬರ್ಗೆ ಒಂದು OTP ಬರುತ್ತೆ. ಸೊ ಜಸ್ಟ್ ಆ OTPನ ಎಂಟ್ರ್ ಮಾಡಿ 6 ನಂಬರ್ಸ್ದು ಎಂಟ್ರಿ ಮಾಡಿ ವ್ಯಾಲಿಡೇಟ್ OTP ಅಂತ ಸಬ್ಮಿಟ್ ಕ್ಲೈಮ್ ಮಾಡಿದ್ರೆ ಸೊ ಅಲ್ಲಿ ನಿಮಗೆ PF ಅಡ್ವಾನ್ಸ್ ಕ್ಲೈಮ್ ರಿಕ್ವೆಸ್ಟು ಸಬ್ಮಿಟ್ ಆಗುತ್ತೆ. ಅದಾದಮೇಲೆ ಒಂದು ಈ ಥರ ಕ್ಲಿಕ್ ಹಿಯರ್ ಅಂತ ಬರುತ್ತೆ. ಅಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಅದು ನಿಮ್ಮ ಡೀಟೇಲ್ಸ್ದು ಅಪ್ಲೈ ಮಾಡೋದು PDF ಬರುತ್ತೆ. ಸೊ ವೆಬ್ ಪೇಜೆಲ್ಲ ವ್ಯೂ ಆಗುತ್ತೆ. ಅದರ ರೈಟ್ ಸೈಡ್ ಕಾರ್ನರಲ್ಲಿ ಡೌನ್ಲೋಡ್ ಆಪ್ಷನ್ ಇರುತ್ತೆ. ಅದು ನಿಮಗೆ ರೆಸಿಪ್ಟ್ ಏನಾರ ಬೇಕು ಅಂತಂದರೆ ಆ ಡೌನ್ಲೋಡ್ ಆಪ್ಷನಿಗೆ ತೋರಿಸ್ತಿದ್ನಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, PDF ನಿಮಗೆ ನೀವು ಯಾವ ಫೋಲ್ಡರ್ ಸೆಲೆಕ್ಟ್ ಮಾಡ್ತೀರೋ ಆ ಫೋಲ್ಡರ್ಗೆ ಸೇವ್ ಮಾಡ್ಕೋಬೋದು. ಫ್ಯೂಚರಲ್ಲಿ ರೆಫರೆನ್ಸಿಗೆ ಇರುತ್ತೆ. ಕ್ಲೈಮ್ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಆ ಲಿಂಕ್ ಯೂಸ್ ಮಾಡ್ಕೊಂಡು ಲಾಗಿನ್ ಆಗಿ.